why God created teachers. He gave us special friends to help us understand the world and truly comprehend the beauty of the wonder of everyone we see and become a better person with each discovery. ಗಣಿತಶಾಸ್ತ್ರ 1 ಅಂಗಲ ಅಂದರೆ ಇಂಚು, 2.54 ಸೆಂಟಿಮೀಟರ್. 1 ಅಡಿ ಎಂದರೆ 1 ಫೀಟ್, 30.48 ಸೆಂಟಿಮೀಟರ್. 1 ಗಜ ಎಂದರೆ ಹ್ಯಾಡ್, 0.914 ಮೀಟರ್. 12 ಅಂಗುಲ ಅಂದರೆ 1 ಅಡಿ. ನಮ್ಮ ನ್ಯಾಯಾಂಗವು ನಾನು ನೋಡೋಸರಿ ಬಿದ್ಬಿಟ್ಲು. ಅಯ್ಯೋ, ಇವತ್ತು ನಾವು ಅವಳನ್ನ ಬಿಡಬಾರ್ದು ಕಣೆ. ನಾವು ಯಾರು ಅಂತ ಅವಳಿಗೆ ತೋರಿಸ್ಬೇಕು ಕಣೆ. ಸುಮ್ಮನಿರೆ. ಆಕ್ಚುಲಿ ಏನು ಮಾಡಿದೆ? ಸುಳ್ಳು ಹೇಳ್ಬೇಡ. ಏನು ಹೇಳ್ಬೇಡ, ಸುಮ್ಮನಿರೆ. ಇಲ್ಲ, ಕೇಳಬೇಕು. ಯಾವಾಗಲೂ ಕಾಮಿಡಿ. ಸರಿ, ನಿಗೊಂದು ಕತೆ ಹೇಳಿದೆ ಅಂಕಲ್, ತುಂಬ ಚೆನ್ನಾಗಿದೆ, ಈ ಬುಕ್ಕಲ್ಲಿದೆ. ಇವಳು ನಿಂಗೆ ಬಿಟ್ರೆ ನಮ್ಮನ್ನ ಡಮ್ಮಿ ಮಾಡ್ತಾಳೆ. ದೇವ್ರೆ, ನಾಳೆಯಿಂದ ನಾನು ಸ್ಕೂಲಿಗೆ ಬೇಗ ಹೋಗಬೇಕು. ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು. ಬೇಗ ಹೋಗಲೇಬೇಕು. ಸ್ಕೂಲಿಗೆ ಇವತ್ತಾದರೂ ಬೇಗ ಹೋಗೋಣ ಅಂದರೆ ಇವತ್ತು ಲೇಟ್ ಆಯ್ತೇ. ಯಥಾ ಪ್ರಕಾರ ಇವತ್ತು ಲೇಟ್. ಸಾರಿ ಸರ್. ಡೋಂಟ್ ಡೂ ಲೈಕ್ ದಿಸ್. ಯು ಕ್ಯಾನ್ ಗೋ ಟು ಯುವರ್ ಕ್ಲಾಸ್. ಡೋಂಟ್ ರಿಪೀಟ್. Okay, ಯು ಕ್ಯಾನ್ sir. ಗೋ. ಲಕ್ಷ್ಮಿ, ಆ ಲಾವಣ್ಯ ಪದ್ಮಂದು ತುಂಬ ಜಾಸ್ತಿ ಆಯಿತು ಕಣೆ. ನಿನ್ನೆ ಮೊನ್ನೆ ಬಂದಿರೋ ಐಶ್ವರ್ಯನ ಜೊತೆ ಸೇರ್ಕೊಂಡು ತುಂಬ ಆಡ್ತಾ ಇದ್ದಾರೆ ಕಣೆ. ಇರ್ಲಿ ಬಿಡೆ. ಲಕ್ಷ್ಮಿ, ಹೌದು ಕಣೆ, ಆ ಪದ್ಮ ಎಷ್ಟುದ್ದ ಇದ್ದಾಳೆ ಗೊತ್ತಾ? ಬೋರ್ಡೇ ಕಾಣಿಸಲ್ಲ, ಬರೀ ಅವಳು ಬೆನ್ನೇ ಕಾಣಿಸ್ತಿರುತ್ತೆ. ಏನಾದ್ರು ಹೇಳಕ್ಕೋದ್ರೆ ಅಮ್ಮ ಹುಡುಗಕ್ಕೆ ಬರ್ತಾಳಲ್ಲೇ. ಹೌದು ಕಣೆ, ನಾವಿವತ್ತು ಅವಳನ್ನ ಬಿಡಬಾರ್ದು ಕಣೆ. ನಾವು ಯಾರು ಅಂತ ಅವಳಿಗೆ ತೋರಿಸ್ಲೇಬೇಕು. ಹಂಗೆಲ್ಲ ಮಾಡಬೇಡಿ, ಸುಮ್ಮನಿರ್ರೆ. ಹೌದು ಕಣೆ, ಇಲ್ಲ ಅಂದರೆ ಕ್ಲಾಸಲ್ಲಿ ಇನ್ನ ಡಮ್ಮಿ ಮಾಡಿಬಿಡ್ತಾರೆ. ಇಲ್ಲ ಕಣೆ, ಮಾಡಬೇಕು. ಲೇ, ನಂಗೊಂದು ಐಡಿಯಾ ಬಂತು. ಇವತ್ತು ನಾವು ಅಂತ್ಯಾಕ್ಷರಿ ಪಂದ್ಯ ಆಡಿ ನಾವು ಯಾರು ಅಂತ ಅವಳಿಗೆ ತೋರಿಸೇ ಬಿಡೋಣ ಕಣೆ. ಯಾರು ಫಸ್ಟು ಯಾರು ಲಾಸ್ಟು ಅಂತ ಇವತ್ತೇ ಗೊತ್ತಾಗುತ್ತೆ. ಹೌದು, ಅಂತ್ಯಾಕ್ಷರಿ ಪಂದ್ಯ ಆಡೋಣ. ಹೌದು ಕಣೆ, ಒಂದೇ ಒಂದ್ಸತಿ ಆಡೋಣ. ಇವತ್ತು ಪದ್ಮ ಬೆನ್ನ ಮೇಲೆ ಗುದ್ದಬೇಕು. ಇವತ್ತಿದೆ ಅವರಿಗೆ ಮಾರಿ ಹಬ್ಬ.
ಹೌದು ಕಣೆ. ಐಶ್ವರ್ಯ, ಪಂದ್ಯ ಆಡೋಣ. ಪಂದ್ಯನಾ? ಯಾವ ಪಂದ್ಯ? ಅಂತ್ಯಾಕ್ಷರಿ. ಅಂತ್ಯಾಕ್ಷರಿನಾ? ಸೂಪರ್. ಅಂತ್ಯಾಕ್ಷರಿ ಅಂದ್ರೆ ಹಾಡಾಡೋದಲ್ಲ. ಪ್ರಶ್ನೆಗಳ ಉತ್ತರದಿಂದ ಉತ್ತರದ ಕಡೆ ಅಕ್ಷರದಿಂದ ಮತ್ತೆ ಪ್ರಶ್ನೆ ಕೇಳಬೇಕು. ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಸರಿ. ಅದು ಅಲ್ಲದೆ ಕವಿಗಳು, ಹೋರಾಟಗಾರರ ಬಗ್ಗೆನೇ ಪ್ರಶ್ನೆ ಆಗಿರ್ಬೇಕು. ಆಯ್ತು, ಬಂದ್ ಕೂತ್ಕೊಳ್ಳಿ. ಸರಿ, ಹಾಗಾದ್ರೆ ಪ್ರಶ್ನೆ ಯಾರು ಕೇಳ್ತೀರಾ? ಆದ್ರೆ ಒಂದು ಕಂಡೀಷನ್, 10 ಸೆಕೆಂಡ್ಸ್ ಒಳಗಡೆ ಹೇಳ್ಬೇಕು. ಆಯ್ತು ಆಯ್ತು. ಸರಿ, ಹಾಗಾದ್ರೆ ನಾನೇ ಪ್ರಶ್ನೆ ಕೇಳ್ತೀನಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮವೇನು? ಕುವೆಂಪು. ಹೂವಿಂದ ಪ್ರಶ್ನೆ ಕೇಳಿ. ಹೂವಿಂದ ಪ್ರಶ್ನೆ ಕೇಳೆ. 1 ಬೇಗ 2 ಬೇಗ ಹೇಳಿ. 3 4 ಹಾ, ಪೂರ್ತಿನ ಇವರ ನಾಮವೇನು? ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯರು. 1 2 3 4 ಹಾ, ರಾಘವಂಕ ಇವರ ಕಾವ್ಯನಾಮವೇನು? ನಾವ್ ಹೇಳಿದ್ದು ರು ಇಂದ, ರಾ ಇಂದ ಅಲ್ಲ. ಎಲ್ಲ ಒಂದೇ. ಹಾ, ಇರ್ಲಿ ಬಿಡೆ. 1 ಐಶು, 2 ಸುಮ್ನಿರೆ. 3 4 ಹಾ, ಉಭಯ ಕವಿ ಕಮಲ ರವಿ. ವಿ ಕೃ ಗೋಕಾಕ್ ಇವರ ನಾಮವೇನು? ವಿನಾಯಕ ಕೃಷ್ಣ ಗೋಕಾಕ್. 1 ಬೇಗ 2 3 4 5 6 7 8 ಕವಿ ಶಿಷ್ಯ ಇವರ ನಾಮವೇನು? 1 2 3 4 5 6 7 8 9 ಇವಾಗ ಪ್ರಶ್ನೆ ನಿಮ್ದು, ಉತ್ತರ ನಮ್ದು. ಇವಾಗ ಪ್ರಶ್ನೆ ನೀವು ಕೇಳಿ. ರು ಇಂದ. ಹೌದಾ? ಸರಿ. ರಾಷ್ಟ್ರಕವಿಯಾದ ಮೊದಲ ಕನ್ನಡಿಗ ಯಾರು? ಗೋವಿಂದ ಪೈ. 1 2 ಪೊನ್ನ. 3 ಇವರ ಕಾವ್ಯನಾಮ? ಬೇಗ 2 3 ಕವಿ ಚಕ್ರವರ್ತಿ. 1 2 3 4 5 6 ತ್ಯಾಗರಾಜ ಪರಮಶಿವ ಕೈಲಾಸಂ ಇವರ ಕಾವ್ಯನಾಮವೇನು? 1 2 3 4 5 ಹಾ, ಮಾಯಿಂದ ಕೇಳ್ಬೋದಾ? ಸಮ್ ಅಂದ್ರೆ ಮಾನು ಆಗುತ್ತೆ, ಹೇಳಿ ಪರವಾಗಿಲ್ಲ. ಹಾ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಕಾವ್ಯನಾಮವೇನು? ಶ್ರೀನಿವಾಸ. 1 2 3 4 5 6 7 8 ಸುರ ಮೆಕ್ಕುಂಡಿ ಇವರ ನಾಮಧೇಯವೇನು? 1 2 3 ಬೇಗ ಕಣೆ 4 ಬೇಗ 5 6 7 ಬೇಗ. ಹಾ, ಸುಬಣ್ಣ ರಂಗನಾಥ ಎಕ್ಕುಂಡಿ. ಎಸ್. ಅಯ್ಯೋ, ಸರಿ ಬಿಡ್ರೆ, ಮ್ಯಾಚ್ ಡ್ರಾ ಆಯ್ತು. ಆಯ್ತು ಆಯ್ತು. ದೇವಿ, ನೀನ್ ಮಾಡಿದ್ ಸರಿ ಇಲ್ಲ ಕಣೆ. ನಾನೇನ್ ಮಾಡ್ದೆ? ಕ್ಲಾಸಿಗೆ ನೀನೇ ಫಸ್ಟು ಅಂತ ಪ್ರೂವ್ ಮಾಡಕ್ ನೋಡ್ದೆ. ಯಾರು ಫಸ್ಟ್ ಆದ್ರೆ ಏನು, ಎಲ್ಲರೂ ಫ್ರೆಂಡ್ಸ್ ತಾನೇ. ಅಮ್ಮ, ನಿನ್ಗೊಂದು ದೊಡ್ಡ ನಮಸ್ಕಾರನಮ್ಮ. ನಿನಗೆ ಹೆಲ್ಪ್ ಮಾಡಕ್ ನೋಡ್ದೆ ನೋಡು, ಅದೇ ನನ್ನ ದೊಡ್ಡ ತಪ್ಪು. ಮಾಡೋದೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ಮಾತಾಡ್ತೀಯ.
ಪಾರ್ಕಲ್ಲೇ ನೀನು ಕ್ರಿಕೆಟ್ ಆಡೋದ? ಬರೀ ಶಾಂಪಲ್ ಅಷ್ಟೇ. ಈ ಥರ ಏನಾದರೂ ನೆಕ್ಸ್ಟ್ ಟೈಮ್ ಮಾಡಿದ್ಯೋ ನಿನ್ನ ಕಥೆನೇ ಬೇರೆ ಆಗ್ಬಿಡುತ್ತೆ. ಕ್ರಿಕೆಟ್ ಬೇಕಾ? ಕ್ರಿಕೆಟ್ ಅನ್ನೋದು ನಿನ್ನ ಕನಸ್ದಲ್ಲೂ ಬರಬಾರ್ದು. ಹುಷಾರ್. down.